ಶುಭೋದಯ. ಗದ್ಯಪಾಠ 2, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿಯವರು ಬರೆದಿರುವಂತಹ ಈ ಲೇಖನವನ್ನು ನಾವು ಈ ದಿನ ನೋಡ್ತಾ ಹೋಗೋಣ. ವಾಲ್ಪರೈ ಅಂದರೆ ಬಂಡೆಗಳಿಂದ ಆವೃತವಾದಂತಹ ಒಂದು ಪ್ರದೇಶ. ಇಂಥ ಪ್ರದೇಶದಲ್ಲಿ ಅಭಿವೃದ್ಧಿ ಅನ್ನುವಂಥ ಹೆಸರಿನಿಂದ ಆ ಪ್ರದೇಶವನ್ನು ಹೇಗಿತ್ತು, ಹೇಗೆ ಮಾಡಿದ್ರು ಅನ್ನೋದೇ ಇಲ್ಲಿ ಒಂದು ಪ್ರಕೃತಿಯ ಮೇಲೆ ಅತ್ಯಾಚಾರವಾಗಿರುವಂತಹ ಒಂದು ಸನ್ನಿವೇಶವನ್ನು ಈ ಸ್ಥಳವನ್ನು ಯಾವ ರೀತಿ ಅಭಿವೃದ್ಧಿ ಮಾಡೋಕ್ಕೋಗಿ ಯಾವ ರೀತಿ ನಾಶಪಡಿಸಿದ್ರು ಅನ್ನೋದೇ ಈ ಗದ್ಯ ಭಾಗದ ಸಾರಾಂಶ. ನೋಡಿ, ಮೊದಲಿಗೆ ಸಂದರ್ಭವನ್ನು ನೋಡೋಣ. ಕಾರ್ವೇರ್ ಮಾರ್ಷ್ ಅಂತಲೇ ನೀವು ಬಳಸ್ಬೋದು, ಇಲ್ಲಾಂದರೆ ಕಾರ್ವೇರ್ ಮಾರ್ಷ್ ಅಂತ ಬಳಸ್ಬೋದು. ಮಾರ್ಷ್ಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರುವುದು ಅರಿವಾಗುವಾಗ ತಡವಾಗಿತ್ತು. ಕಾರ್ವೇರ್ ಮಾರ್ಷ್ ತಾನು ಒಬ್ಬನೇ ಹೊಂಟೋದ 1890ರಲ್ಲಿ ಆ ಕಾಡೊಳಕ್ಕೆ. ವಾಲ್ಪರೆಗೆ ಅನ್ನೋದು ನನಗೆ ಅವಾಗ ಹೆಸರು ಇನ್ನೂ ಕೊಟ್ಟಿರಲೇ ಇಲ್ಲ, ಆ ಹೆಸರು ಬಂದಿರಲೇ ಇಲ್ಲ. ಆ ಕಾಡೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಅವನು ಒಂದು ತೊಂದರೆಗೆ ಸಿಗಾಕೊಂಡ, ಏನಾಯಿತು ಅನ್ನೋದು ಇದರ ಒಂದು ಅರ್ಥ. ಈ ವಾಕ್ಯವನ್ನು ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿಯವರು ಬರೆದಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ದುರ್ಗಮ ವಾಲ್ಪರೈನ ಅರಣ್ಯವನ್ನು ಪರಿಚಯಿಸುತ್ತಾ ಓದುಗರಿಗೆ ಹೇಳಿದ್ದಾರೆ. ಅಂತಹ ಒಂದು ದುರ್ಗಮವಾದಂತಹ, ನಡೆದಾಡೋಕ್ಕೂ ಕಷ್ಟವಾದಂತಹ ಒಂದು ಪ್ರದೇಶ ಅನ್ನುವಂಥದ್ದು. 18ನೇ ಶತಮಾನದ ಅಂತ್ಯಭಾಗ ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಆಧಿಪತ್ಯ ಸಾಧಿಸಿದ್ದ ಸಮಯ. ಬ್ರಿಟಿಷರು ಆಗಮಿಸಿದ ನಂತರ ಈ ಅರಣ್ಯ ಅಜ್ಞಾತ ವಲಯವಾಗಿ ಬಹಳ ದಿನ ಉಳಿಯಲಿಲ್ಲ. ಇಡಿಯಾಗಿ ಭಾರತವನ್ನು ವಶಪಡಿಸಿಕೊಂಡಂತಹ ಬ್ರಿಟಿಷರು ಎಲ್ಲ ಜಾಗಗಳನ್ನೂ ಕೂಡ ಹುಡುಕ್ತಾ ಬಂದವು, ಏನೇನಿದದು ಅಲ್ಲಿ ಅನ್ನುವಂಥದ್ದು. ಅಜ್ಞಾತ ಅಂತಂದರೆ ಅವ್ರಿಗೆ ಎಲ್ಲ ಗೊತ್ತಾಗಬೇಕು, ಭಾರತದಲ್ಲಿರುವಂಥ ಇಂಚಿಂಚು ಜಾಗ ಗೊತ್ತಾಗಬೇಕು. ಆ ರೀತಿಯಾಗಿ ಅವರು ನೋಡಲಾಗಿ ಈ ಜಾಗ ಅಜ್ಞಾತವಾಗಿ ಉಳಿಯಲೇ ಇಲ್ಲ. ಅವರಿಗೆ ಹೊಸತನ್ನು ಶೋಧಿಸುವ, ಅನ್ವೇಷಿಸುವ ಪ್ರವೃತ್ತಿ ಆನುಷಂಗಿಕವಾಗಿ ಆಯ್ದು ಬಂದಿರುವ ಗುಣ. ಬ್ರಿಟಿಷ್ ಅಂದರೆ ಪಾಶ್ಚಿಮಾತ್ಯ ದೇಶದಲ್ಲಿರುವಂಥವ್ರಿಗೆ ಹೊಸತನ್ನು ಹೊಸದಾಗಿ ಈಗ ಜಲಮಾರ್ಗದ ಮೂಲಕ ಭಾರತಕ್ಕೆ ಒಂದು ದಾರಿ ಕಂಡುಕೊಟ್ಟಂಥವನು ವಾಸ್ಕೋ ಡಿ ಗಾಮ, ಹಾಗೆ ಕೊಲಂಬಸ್, ಪ್ರತಿಯೊಬ್ಬರೂ ಕೂಡ ಹೊಸದನ್ನು ಇಲ್ಲಿ ಆನುಷಂಗಿಕವಾಗಿ ಅಂದರೆ ನಿರಂತರವಾಗಿ ಸಂಶೋಧನೆ ಮಾಡೋಕ್ಕೆ ಬಂದಿರುವಂತಹ ಗುಣ ಇವ್ರದ್ದು ಅನ್ನುವಂಥದ್ದು. 1890ರಲ್ಲಿ ಕಾರ್ವೇರ್ ಮಾರ್ಷ್ ಎಂಬ ಬ್ರಿಟಿಷಿಗ ಕುದುರೆ ಏರಿ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರ ವಾಲ್ಪರೈಗೆ ಬಂದ. ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದಂತಹ ಕಗ್ಗತ್ತಲು ಅರಣ್ಯವನ್ನು ಪ್ರವೇಶಿಸಿದ. ಜೀರುಂಡೆ ಹುಳಗಳು ಅಂದರೆ ಸಮ್ಮರಲ್ಲಿ, ಬೇಸಿಗೆಗಾಲದಲ್ಲಿ ಅಂಥ ಭಯಂಕರವಾದಂತಹ ಕಾಡೊಳಗೆ ಆ ಜೀರುಂಡೆ ಹುಳಗಳು ಝೀ ಅಂತ ಅದು ಮೊರಿತಾ ಇರ್ತದೆ. ಅಂಥ ಅರಣ್ಯವನ್ನು ಇವನು ಪ್ರವೇಶಿಸಿದ ನಂತರದಲ್ಲಿ ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷ್ಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರುವುದು ಅರಿವಾಗುವಾಗ ತಡವಾಗಿತ್ತು. ಓಹೋ, ನಾನು ತಪ್ಪಿಸ್ಕೊಂಡೆ, ನಾನು ಬರಬಾರ್ದಾಗಿತ್ತು ಅಂತ ಅವ್ರಿಗೆ ಒಂಥರ ಅರಿವಾದಾಗ ತಡವಾಗಿತ್ತು ಎಂದು ಲೇಖಕರು ಓದುಗರಿಗೆ ಹೇಳುತ್ತಾರೆ. ನಂತರ ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಈ ವಾಕ್ಯವನ್ನು ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿಯವರು ಬರೆದಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ವಾಲ್ಪರೈ ಅರಣ್ಯದ ಬಗ್ಗೆ ಲೇಖಕರು ಹೇಳುವಂಥದ್ದು. ಈ ಅಜ್ಞಾತವಾಗಿದ್ದಂತಹ ಅರಣ್ಯ ಪ್ರದೇಶವೊಂದರ ವಿವರಗಳನ್ನು ನೀಡ್ತಾ ವಾಲ್ಪರೈ ಅದ್ಭುತ ಕಾಡನ್ನು ಲೇಖಕರು ವರ್ಣಿಸ್ತಾ ಪರಿಚಯಿಸ್ತಾ, ಪಶ್ಚಿಮ ಘಟ್ಟ ಶ್ರೇಣಿಯ ಈ ದಟ್ಟ ಅರಣ್ಯವು ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿತ್ತು. ವೆಸ್ಟರ್ನ್ ಘಾಟ್ಸ್ ಈ ಅರಣ್ಯ ಜೀವ ಸಂಕುಲಗಳಿಂದ
ಪ್ರತಿಯೊಂದು ಜೀವಗಳು ತುಂಬಿತ್ತು, ಸಮೃದ್ಧವಾಗಿತ್ತು, ರಿಚೆಸ್ಟ್ ಆಗಿತ್ತು. ಸೂರ್ಯ ಕಿರಣಗಳು ಭೂಸ್ಪರ್ಶ ಮಾಡಲು ಅಸಾಧ್ಯವಾದ ಮರಗಳಿಂದ ಕೂಡಿತ್ತು. ಅಂದರೆ ಸೂರ್ಯನ ಕಿರಣಗಳು ಭೂಮಿಗೆ ಬೀಳಬೇಕಾದ್ರೆ ತುಂಬ ಪ್ರಯಾಸ ಪಡ್ತಾ ಇತ್ತು. ನಡುವೆ ಹುಲ್ಲುಗಾವಲು, ಸೋಲಾ ಕಾಡುಗಳು, ಹಳ್ಳ ಕೊಳ್ಳಗಳ ಈ ಕಗ್ಗತ್ತಲು ಕಂಡ ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. ಇದು ಒಬ್ಬರಿಗೂ ಕೂಡ ಪರಿಚಯ ಇರಲಿಲ್ಲ ಎಂದು ವರ್ಣಿಸುತ್ತಾ ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಎಂದು ಹೇಳುತ್ತಾರೆ. ಮೂರನೇದು, ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ನೋಡಿ, ಲೇಖಕರು ಅಲ್ಲಿ ಇದ್ರಲ್ಲ, ಆ ಕಾಡಿನ ಜನಾಂಗ, ಅಲ್ಲೇ ವಾಸ ಮಾಡ್ಕೊಂಡಿದ್ರಲ್ಲ ಆದಿವಾಸಿಗಳು, ಅವ್ರ ಬಗ್ಗೆ ಹೇಳ್ತಾ ಇರುವಂತಹ ಅವರು ಇವನ ಕುದುರೆ ಮತ್ತು ಈ ಮಾರ್ಚ್ನ ನೋಡಿದಂಥ ಸಂದರ್ಭದಲ್ಲಿ ಬಂದಿರುವಂಥ ಮಾತು. ಯಥಾಸ್ಥಿತಿ ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಬರೆದಿರುವ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯದಿಂದ ಆರಿಸಲಾಗಿದೆ. ಕಾರ್ವೆರ್ ಮಾರ್ಷ್ ಕುದುರೆಯನ್ನು ಕಂಡು ದಿಗ್ಭ್ರಮೆಗೊಂಡ ಆಡಿ ಜನರ ಬಗ್ಗೆ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಆ ಗುಡ್ಸ್ಲಲ್ಲಿ ವಾಸ ಮಾಡ್ತಾ ಇದ್ರಲ್ಲ ಆ ಜನ ಯಾವ ರೀತಿ ಒಂದು ಅಭಿಪ್ರಾಯವನ್ನು, ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ರು ಈ ಕಾರ್ವೆರ್ ಮಾರ್ಚ್ನ ಮತ್ತು ಅವನ ಕುದುರೆಯನ್ನು ನೋಡಿ ಅಂತ. ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷನು ಕುದುರೆಯ ಮೇಲೆ ಕುಳಿತು ಕಾಡಿನೊಳಗೆ ಸಾಗುತ್ತಾನೆ. ಅವನಿಗೆ 4-6 ಪುಟ್ಟ ಗುಡಿಸಲುಗಳಿದ್ದ ಹಾಡಿ ಕಾಣಿಸುತ್ತದೆ. ಅಲ್ಲಿದ್ದ 10 ಆದಿವಾಸಿಗಳು ಮಾರ್ಚ್ನ ಕುದುರೆಯ ಕುರಪುಟದ ಸದ್ದಿಗೆ ದಿಗಿಲುಗೊಳ್ತಾರೆ. ಕಾಡಿನ ಪ್ರಾಣಿಗಳನ್ನು ಮಾತ್ರ ಕಂಡಿದ್ದಂಥ ಅವರಿಗೆ ಈ ಕುದುರೆ ವಿಚಿತ್ರವಾಗಿ ಕಾಣಿಸ್ತದೆ. ಅವರು ಈ ವಿಚಿತ್ರವಾಗಿ ಬಂದಂಥ ಈ ಕುದುರೆ ಮತ್ತು ಈ ಹ್ಯಾಟ್ ಹಾಕೊಂಡಿದ್ದಂತಹ ಈ ಮಾರ್ಷನನ್ನು ಕಂಡ ಅವರು ಅದು ಆವರೆಗೂ ನೋಡಿರದ ಪ್ರಾಣಿ ಅಂತ ಹೇಳಿ ಕುತೂಹಲದಿಂದ ಲೇಖಕರು ಅವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇವರು ನೋಡಿದ ತಕ್ಷಣ ಅವರು ಕಾಡಿನಲ್ಲಿ ತಮ್ಮ ಮಕ್ಕಳನ್ನು ಹೇಳ್ಕೊಂಡು ಓಡೋಗ್ತಾರೆ. 4ನೇದು, ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವ. ಈ ವಾಕ್ಯವನ್ನು ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿ ಬರೆದಿರುವ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯದಿಂದ ಆರಿಸಲಾಗಿದೆ. ಮಾರ್ಚ್ನ ಚಹಾ ಬಿತ್ತನೆಯನ್ನು ವಿಡಂಬಿಸುತ್ತಾ ಲೇಖಕರು ಈ ಮಾತುಗಳನ್ನಾಡಿದ್ದಾರೆ. ಚಹಾವನ್ನು ನಾಟಿ ಮಾಡುವಂಥ ಸನ್ನಿವೇಶ ಯಾವ ರೀತಿ ಎಷ್ಟೊಂದು ಅದನ್ನು ಮುಂದುವರಿಸ್ಕೊಂಡು ಹೋದ ಅನ್ನುವಂಥದ್ದು. ಕಾರ್ವೆರ್ ಮಾರ್ಷನು ಪೂಣಚ್ಚಿ ಎಂಬ ಆದಿವಾಸಿಯ ಸಹಾಯದಿಂದ ಕಾಡಿನಲ್ಲೆಲ್ಲ ಸುತ್ತಿ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸ್ತಾನೆ. ಇದರ ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದಂಥ ಚಹಾ ಗಿಡಗಳನ್ನು ತಂದು ನೆಡ್ತಾನೆ. ಆಗ ಲೇಖಕರು ಹೇಳ್ತಾರೆ, ವಾಲ್ಪರೆಯ ಕಾಡಿನ ಮುಂದಿನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದ್ವೋ ಅನ್ನುವಂಥದ್ದು. ಅಂದರೆ ಒಂದೇ ಒಂದು ಬೀಜ ಸಾಕು ಇಡೀ ವಾಲ್ಪರೆಯನ್ನು ನಾಶ ಮಾಡೋದಕ್ಕೆ ಅನ್ನುವಂಥದ್ದು. 5ನೇದು, ವಾಲ್ಪರೆಯ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು. ಸ್ವತಂತ್ರ ಬಂದಾದ ಮೇಲೆ ಏನು ಮಾಡಿದ್ರು, ಎಲ್ಲರಿಗೂ ಕೂಡ ಕೆಲಸ ಬೇಕಾಗಿತ್ತು. ಅವಾಗೇನು ಮಾಡಿದ್ರು, ವಾಲ್ಪರೆಗೆ ಹೋಗಿ ಅಲ್ಲಿ ಮರಗಳೆಲ್ಲ ಕಟ್ ಮಾಡಿ ಟೀ ಗಿಡ ನೆಡಿ, ಫ್ಯಾಕ್ಟ್ರಿ ಮಾಡಿ, ಸಂಪಾದನೆ ಮಾಡಿ, ನಿಮಗೆ ನಿರುದ್ಯೋಗ ನಿವಾರಣೆ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಅವ್ರಿಗೆ ಉತ್ತೇಜನ ನೀಡಿತು. ಯಥಾಸ್ಥಿತಿ ಈ ವಾಕ್ಯವನ್ನು ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರು ಬರೆದಿರುವ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ಅರಣ್ಯ ನಾಶದ ಬಗ್ಗೆ ಹೇಳ್ತಾ ಹೋಗ್ತಾರೆ, ಯಾವ ರೀತಿ ನಾಶವಾಯಿತು ಅಂತ. ಮಾರ್ಷ್ ಏನು ಮಾಡಿಬಿಟ್ಟ, ಕಾರ್ವೆರ್ ಮಾರ್ಷು ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈ ಬೀಸಿ ಕರೆಯಿತು. ಸ್ವಾತಂತ್ರ್ಯ ಬಂದಾದ ಮೇಲೆ ಎಲ್ಲರಿಗೂ ಕೂಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅವರೆಲ್ಲರೂ ಕೂಡ ಬಂದರು. ಕೈಗಾರಿಕೋದ್ಯಮಿಗಳನ್ನು ಕೈ ಬೀಸಿ ಕರೆಯಿತು. ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಬಂದಂಥವ್ರು ಏನು ಮಾಡಿಬಿಟ್ರು, ಮರಗಳನ್ನೆಲ್ಲ ಕಡಿದು ನೆಲಕ್ಕುರುಳಿಸಿದ್ರು. ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣ ಆಯಿತು. ಅಂತಹ ಭೂಮಿಯಲ್ಲಿ ರಸ್ತೆ ಮಾಡಾಕ್ಬಿಟ್ರು.
ಲಾರಿಗಳು, ಟ್ರಾಕ್ಟರ್ಗಳು ಬರತೊಡಗಿದವು. ನೀರವತೆ ನಾಶವಾಯಿತು. ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಪರೆಯ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿತು. ಅಂದರೆ ನಾವು ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೊತೀವಿ ವಿದ್ಯಾರ್ಥಿಗಳ. ಹಾಗೆ ನಾವು ಇಲ್ಲಿ ಅರಣ್ಯದಿಂದ ಬರುವಂತಹ ಒಂದು ಅರಣ್ಯದಲ್ಲಿ ವಾಸ ಮಾಡ್ತಿದ್ದಂಥ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಎಲ್ಲ ಹಾಗೂ ಒಳ್ಳೆಯ ವಾತಾವರಣವನ್ನು ನಾವು ಕಳ್ಕೊಂಡು ಒಂದು ಕೆಲಸ ಅಂದರೆ ಅವ್ರಿಗೆ ಹೊಟ್ಟೆಪಾಡಿಗೋಸ್ಕರ ಒಂದು ಕೆಲಸಕ್ಕೆ ಅದು ಉತ್ತೇಜನ ನೀಡಿತು. ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸಿತು. ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸಾಮ್ಯತೆ ಪಡೆದವು. ಇಲ್ಲಿ ನಿಲ್ಗಂಟಾರ ನೋಡಲಿ, ಬರೀ ಚಹಾ ತೋಟಗಳೇ ಕಾಣಕ್ಕೆ ಶುರು ಮಾಡಿದವು. ಆಗ ಲೇಖಕರು ವಿವರಿಸುತ್ತಾ ದುರ್ಗಮ ವಾಲ್ಪರೆಯನ ಅರಣ್ಯವನ್ನು ಪರಿಚಯಿಸುತ್ತಾ ಓದುಗರಿಗೆ ಹೇಳಿದ್ದಾರೆ. ಇನ್ನು 6ನೇದು, ಕೋತಿಗಳಿಗೆ ದಯಾಮೃತ್ಯು ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ನೋಡಿ, ಅಲ್ಲಿದ್ದಂತಹ ಸಿಂಹಬಾಲದ ಕೋತಿಗಳು ಏನಾದೋ ಒಂದು ಕೋತಿಗಳ ಸಂತತಿಯೇ ನಾಶವಾಗಿ ಹೋಗ್ತು. ಮರದಿಂದ ಮರಗೆ ಹಾರಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದಂತಹ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು, ನಾಶವಾಯಿತು. ಅವು ಏನಾದೋ ಮುಂದಕ್ಕೆ ನೋಡಿ, ಮರದಿಂದ ಮರಕ್ಕೆ ಹಾರುವಂತಿಲ್ಲ. ಕೋತಿಗಳಿಗೆ ದಯಾಮೃತ್ಯು ಕರುಣಿಸಲು ಸಾಧ್ಯವಿಲ್ಲ ಅಂದಾಗ ಯಥಾಸ್ಥಿತಿ ಇದನ್ನು ಕೆ ಪುಟ್ಟಸ್ವಾಮಿ ಮತ್ತು ಕೃಪಾಕರ ಸೇನಾನಿ ಬರೆದಿದ್ದಾರೆ ಅಂತ ಬರೆದು ಅದಕ್ಕೊಂದು ಮಾರ್ಕ್ಸು. ಸಿಂಹಬಾಲದ ಕೋತಿಗಳಿಗೆ ಬಂದೊದಗಿರುವ ಆಪತ್ತನ್ನು ಸಹಿಸಲಾರದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಇನ್ನು, ಎಂದೂ ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ. ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ. ಇವೇನು ಮಾಡ್ದೋ, ಮರದಿಂದ ಮರಕ್ಕೆ ಜಗೀತಾ ಇದ್ದೋ. ಈಗೇನು ಮಾಡ್ದೋ, ಮರಕ್ಕೆ ಮರ ಇಲ್ಲ, ಮರ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ, ದೂರದಲ್ಲಿ ಮರ ಇಟ್ಟಿದ್ದಾರೆ. ಬದಲು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ರಸ್ತೆ ದಾಟುವಾಗ ನಾಗರಿಕ ಬುದ್ಧಿ ಇಲ್ಲದೆ ಇರುವ ಈ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ. ಕೈಯೋ ಕಾಲೋ ಏನೋ ಮುರ್ಕೊಂಡು ಪಾಪ ನರಳ್ತಾ ಇದ್ದಾವೆ. ಅವುಗಳಿಗೆ ಆಹಾರ ನೀಡ್ತಾ ಇದ್ದ ಮರಗಳು ನಾಶವಾಗಿವೆ. ಹೋಗಲಿ, ಅವುಗಳಿಗೆ ದಯಾಮೃತ್ಯು ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಪಾಪ ಅವಕ್ಕೆ ಕೊಲ್ಲೋದಕ್ಕೆ ಮರ್ಸಿ ಕಿಲ್ಲಿಂಗ್ ಅಂತ ಅದಕ್ಕೆ ಅವಕಾಶ ಇಲ್ಲ. ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು. ಅವು ಬೇರೆಡೆಗೆ ಸ್ಥಳಾಂತರಿಸೋಣ ಅಂದರೆ ಅಧಿಕ ಸಾವು ನೋವುಗಳಾಗ್ತವೆ. ಇದರಿಂದಾಗಿ ವಿಜ್ಞಾನಿಗಳು, ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ. ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಪಾಪ. ಅರಣ್ಯ ಇಲಾಖೆಯವರು, ಫಾರೆಸ್ಟರ್ ಆಫೀಸರು, ಸೈಂಟಿಸ್ಟ್ಗಳಿಗೆಲ್ಲ ಏನು ಮಾಡಬೇಕು, ಈ ಕೋತಿಗಳನ್ನು ಬೇರೆ ಕಡೆಗೆ ಬಿಡೋಣ ಅಂದರೆ ಸಾವು ನೋವುಗಳು ಜಾಸ್ತಿ ಆಗ್ತದೆ. ಇನ್ನು ಬದುಕುಳಿಯಲು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರಗಳನ್ನು ಹುಡುಕ್ತಾ ಬದುಕನ್ನು ನೂಗ್ತಾ ಇದ್ದಾವೆ ಎಂದು ಮಾತನ್ನು ಲೇಖಕರು ವಾಲ್ಪರೆಯನ ಅರಣ್ಯದ ಪ್ರಾಣಿ ಸಂಕುಲದ ಬಗ್ಗೆ ಪರಿಚಯಿಸ್ತಾ ಭಾಳ ನೋವಿನಿಂದ ಈ ಮಾತನ್ನು ಹೇಳ್ತಾ ಹೋಗ್ತಾರೆ. ಇನ್ನು ಒಂದು, ಆಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ನೋಡಿ, ಇಲ್ಲಿ ಆಡುವುದು ಪಕ್ಷಿ ಸಂಕುಲದ ಬಗ್ಗೆ ಯಾವ ರೀತಿ ನಾಶವಾಯಿತು ಅನ್ನೋದು ಈ ವಾಕ್ಯದ ಒಂದು ಈ ಸಂದರ್ಭದ ಒಂದು ಅರ್ಥ. ಯಥಾಸ್ಥಿತಿ ಈ ವಾಕ್ಯವನ್ನು ಕೃಪಾಕರ ಸೇನಾನಿ ಹಾಗೂ ವಾಲ್ಪರೈ ಕೆ ಪುಟ್ಟಸ್ವಾಮಿಯವರು ಬರೆದಿರುವಂತಹ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಅದನ್ನು ವಿಜಿಲಿಂಗ್ ಥ್ರಶ್ ಪಕ್ಷಿಗಳ ಹೀನಾಯ ಸ್ಥಿತಿಯನ್ನು ವಿವರಿಸುತ್ತಾ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ನೋಡಿ, ವಾಲ್ಪರೆನ ಅಭಿವೃದ್ಧಿ ಅಲ್ಲಿನ ಅನೇಕ ಜೀವ ಸಂಕುಲಗಳ ಮೇಲೆ ದುಷ್ಪರಿಣಾಮಗಳನ್ನು ಬೀರಿದೆ. ಅಲ್ಲಿ ಜೀವ ಸಂಕುಲಗಳಲ್ಲಿ ಅತಿ ಮುಖ್ಯವಾದದ್ದು ಅಂತಂದರೆ ಯಾವುದು ವಿಜಿಲಿಂಗ್ ಥ್ರಶ್. ಅವುಗಳಲ್ಲಿ ಆಡು ಹಕ್ಕಿಗಳು, ಸಿಂಗಿಂಗ್ ಬರ್ಡ್, ಆಡು ಹಕ್ಕಿಗಳ ಬದುಕುಳಿಯುವ ಛಲ ತೊಟ್ಟಿವೆ. ಹಸಿರು ಪಾಚಿಗಳನ್ನು ಒದ್ದು ಸ್ವಚ್ಛಂದ ನೀರಿನಲ್ಲಿ ಬದುಕು ಸಾಗಿಸ್ತಾ ಇದ್ದವು. ಯಾವುವು ಈ ಅಭಿವೃದ್ಧಿ ಆಗಬೇಕು ಮೊದಲು ಹಸಿರು ಪಾಚಿಗಳನ್ನು ಒದ್ದಿರುವಂತಹ ಸ್ವಚ್ಛಂದ ನೀರನ್ನು ಕುಡಿದು ಅವು ಹಾಡಾಡ್ತಾ ಇದ್ದವು. ಆದರೆ ಈಗ
ಅವು ಅಭಿವೃದ್ಧಿಯ ದೆಸೆಯಿಂದ ಕೊಳಚೆ ನೀರು ಚರಂಡಿಗಳಲ್ಲಿ ನೆಲೆ ಕಂಡುಕೊಂಡು ನೋವಿನ ನಡುವೆಯೂ ರಾಗವಾಗಿ ಆಡುವುದನ್ನು ಬಿಟ್ಟಿಲ್ಲ ಎಂಬುದನ್ನು ವಿವರಿಸುತ್ತಾ ಲೇಖಕರು ಆಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಎಂದು ಕರುಣೆಯ ನುಡಿಗಳನ್ನು ಆಡಿದ್ದಾರೆ ಅನ್ನುವಂಥದ್ದು. ನೋಡಿ, ಲಾಸ್ಟ್ನೇದು, ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ನೋಡಿ, ಯಥಾಸ್ಥಿತಿ ಈ ವಾಕ್ಯವನ್ನು ಯಾರು ಬರೆದಿದ್ದು? ಪದ್ಯ ಭಾಗದ ಲೇಖಕರ ಹೆಸರು ಮತ್ತು ಗದ್ಯ ಭಾಗದ ಹೆಸರು ಎರಡನ್ನು ಬರೆದು ಇಲ್ಲಿ ಯಾರ ಬಗ್ಗೆ ಹೇಳಿದ್ದಾರೆ ನೋಡಿ. ಕೆಂಪು ಬಾವುಟ ಹಿಡ್ಕೊಳ್ಳೋದು ಯಾವತ್ತೂ ಕೂಡ ಹೋರಾಟಕ್ಕೆ. ಇಲ್ಲಿ ಯಾಕೆ ಹೋರಾಟ ಮಾಡ್ತಾಯಿದ್ದರು? ಯಾರು ಹೋರಾಟ ಮಾಡ್ತಾಯಿದ್ದರು? ಯಾರ ವಿರುದ್ಧ ಹೋರಾಟ ಮಾಡ್ತಾಯಿದ್ದರು? ವಾಲ್ಪರೇನ ಅಭಿವೃದ್ಧಿಯಿಂದಾದ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಹೇಳುತ್ತಾ ಇಲ್ಲಿ ಲೇಖಕರು ಈ ಮಾತನ್ನು ಆಡಿದ್ದಾರೆ. ಅಲ್ಲಿ ಹೋಗಿ ಸೇರ್ಕೊಂಡ್ರಲ್ಲ ಕಾರ್ಮಿಕರು, ಅವ್ರ ಪ್ರಾಬ್ಲಮ್ಸ್ ಏನು, ಸಮಸ್ಯೆಗಳು. ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ವಾಲ್ಪರೇನ ಆರ್ಥಿಕ ಸ್ಥಿತಿಗತಿಗಳಿಗೆ ಕುಂದುಂಟಾಗಿ ಚಹಾ ವ್ಯವಹಾರದಲ್ಲಿ ಮಾಲೀಕರು ನಷ್ಟ ಅನುಭವಿಸಿದ್ರು. ಅಂತಾರಾಷ್ಟ್ರೀಯ ವಿದ್ಯಮಾನ ಅಂತಂದರೆ ಇಲ್ಲಿ ಟೀ ಬೆಲೆ ಕುಸಿದೋಯ್ತು. ಆಟೋಮೆಟಿಕ್ಕಾಗಿ ಟೀ ಬೆಲೆ ಡಿಮ್ಯಾಂಡ್ ಇಲ್ಲ, ಬೇಡಿಕೆ ಇಲ್ಲ, ಟೀಗೆ ಬೇಡಿಕೆ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯಲ್ಲಿ. ಅವಾಗೇನಾಯಿತು, ಇಲ್ಲಿರುವಂತಹ ಫ್ಯಾಕ್ಟ್ರಿಗಳಿಗೆಲ್ಲ ನಷ್ಟ ಉಂಟಾಯಿತು. ಈ ಮಾಲೀಕರು ಏನು ಮಾಡಿಬಿಟ್ರು, ತೋಟದ ಮಾಲೀಕರು ಎಲ್ಲ ಪರಿಣಾಮ ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ನಿಟ್ಟಿನಲ್ಲಿ ಜನರು ನಿರ್ವಹಿಸ್ತಾ ಇದ್ದಂಥ ಕೆಲಸಗಳಿಗೆ ಎಲ್ಲ ಯಾಂತ್ರೀಕರಣ ಮಾಡಿದ್ರು. ಜನ ಮಾಡೋದ್ರ ಬದಲು ಆ ಒಂದು ಯಂತ್ರಗಳನ್ನು ಜೋಡಿಸೋಕೆ ಶುರು ಮಾಡಿದ್ರು. ಇದರಿಂದ ನಿರುದ್ಯೋಗಿಗಳಾದಂಥ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ದಿನನಿತ್ಯ ಹೋರಾಟ, ಅವ್ರದ್ದೇ ಗಜಿಬಿಜಿ, ಅವ್ರದ್ದೇ ಸಮಸ್ಯೆಯಲ್ಲಿ ಇದ್ದಾರೆ ಎನ್ನುವಂಥದ್ದು ಈ ಲೇಖಕರು ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳ, ಇಲ್ಲಿಗೆ ಈ ಸಂದರ್ಭಗಳನ್ನು ನಾನು ಮುಗಿಸುತ್ತೀನಿ. ಮುಂದಿನ ತರಗತಿಯಲ್ಲಿ ನಾನು 1 ಅಂಕದ ಪ್ರಶ್ನೆಗಳಿಗೆ ಬರ್ತೀನಿ. ಧನ್ಯವಾದ.